ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಂಡರ್ ಇಲ್ಲದೆ ದಾವಣಗೆರೆಯಲ್ಲಿಯೂ ಕೂಡ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಸಂಪೂರ್ಣ ಬಂದ್ ಆಗಿದೆ ಗೋಕುಲ್ ಹೋಟೆಲ್ ಮುಚ್ಚಿ ಈಗ ಹೊಟ್ಟೆಪಾಡಿಗೆ ಏನ್ ಮಾಡುವುದು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಮುಂದೆ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 11,000 ಬಾಡಿಗೆ ಕಟ್ಟಿ ಹೋಟೆಲ್ ಅನ್ನ ನಡೆಸ್ತಾ ಇದ್ದಂತಹ ನಾಗರಾಜ್ ಗೃಹ ಬಳಕೆ ಸಿಲಿಂಡರ್ ಬಳಸಿದ್ರೆ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಹೋಟೆಲ್ ಮುಚ್ಚಿ ಜೀವನ ನಡೆಸೋದು ಹೇಗೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ ನೆಚ್ಚಿಕೊಂಡಂತಹ ಸಣ್ಣ ಉದ್ಯಮಿಗಳು ಇದೀಗ ಬೀದಿಗೆ ಬಿದ್ದಿದ್ದಾರೆ. ಸಿಲಿಂಡರ್ ಪೂರೈಸಿ ಬಡ ಕುಟುಂಬಗಳಿಗೆ ನೆರವಾಗುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಲಿಂಡರ್ನಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹ ಈ ವ್ಯಾಪಾರಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಗ್ರಾಹಕರು ಬರುವಂತಹ ಸಂದರ್ಭದಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಬೇಕಾಗತ್ತೆ. ಸಿಲಿಂಡರ್ ಇಲ್ಲ ಅನ್ನುವಂತಹ ಬೋರ್ಡ್ ಹಾಕಬೇಕಾಗತ್ತೆ. ನಮಗೂ ಕೂಡ ನಾವು ಬಾಡಿಗೆ ಕಟ್ಟಬೇಕು, ನಮ್ಮ ಜೀವನವನ್ನು ನೋಡ್ಕೊಳ್ಬೇಕು, ಸಮಸ್ಯೆಗಳಾಗ್ತಾ ಇದೆ. ಈ ಒಂದು ಸಮಸ್ಯೆ ಏನಿದೆ ಅದು ಬೇಗ ಪರಿಹಾರ ನೀಡಬೇಕು ಆ ಒಂದು ಸಮಸ್ಯೆಗೆ ಅನ್ನುವಂತಹ ಒಂದಷ್ಟು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನಾಗರಾಜ್. ಗೋಕುಲ್ ಹೋಟೆಲ್ನ ಮಾಲೀಕರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸಿಲಿಂಡರ್ ಸಪ್ಲೈ ಇಲ್ಲ, ಹಂಗಾಗಿ ಬಂದ್ ಮಾಡಿದ್ದೀವಿ. ನಾವು ಕಮರ್ಷಿಯಲ್ ಕೊಡ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಡೊಮೆಸ್ಟಿಕ್ನ ಬಳಸಬೇಡ್ರಿ ಅಂತ ಹೇಳ್ತಿದ್ದಾರೆ. ರೈಡು ಅವೆಲ್ಲ ಮಾಡ್ತಿದ್ದಾರೆ. ಡೊಮೆಸ್ಟಿಕ್ ನಾವು ಯಾವತ್ತೂ ಬಳಸಿಲ್ಲ. ಕಮರ್ಷಿಯಲ್ ನಮ್ಮ ಕಂಡೆ ನಾವು ಮಾಡ್ತಾ ಇದ್ವಿ. ಕಟ್ಟಿಗೆ ಒಲೆ ಆಗಲಿ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ನಮಗೆ. ನಾವು ಒಂಥರ ಮೀಡಿಯಮ್ ಆಗಿ ನಡ್ಸ್ಕೊಂಡು ಬರ್ತಾ ಇದ್ವಿ. ಇಷ್ಟು ವರ್ಷದಿಂದ 13 ವರ್ಷದಿಂದ ನಡೆಸ್ತಿದ್ದೀವಿ. ಈಗ ಭಾಳ ತೊಂದರೆ ಆಗಿದೆ. ಕಮರ್ಷಿಯಲ್ ಅವರು ಸಪ್ಲೈ ಮಾಡಬೇಕು. ಕೆಲವೊಂದು ಕಡೆಗೆ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಇದಾವೆ ಅಂತೇಳಿ ಆಪ್ಷನ್ಸ್ ಇದೆ ಅಂತೇಳಿ ಕೊಟ್ಟಿರ್ತಾರೆ. ದೊಡ್ಡ ದೊಡ್ಡ ಹೋಟ್ಲುಗಳಿಗೆ, ಸ್ಟಾರ್ ಹೋಟ್ಲುಗಳಿಗೆ, ದೊಡ್ಡ ಹೋಟ್ಲುಗಳಿಗೆ. ನಮ್ಮಂಥರಿಗೆ ಇವರು ಸಪ್ಲೈ ಮಾಡೋದಿಲ್ಲ ಬೇಗ. ಹಾಗಾಗಿ ಬೇಗ ನಮಗೆ ಕಮರ್ಷಿಯಲ್ ಸಿಗುವಂತಾದರೆ ಹೋಟ್ಲು ನಡೆಸ್ಬೋದು ಸರ್. ಈಗ ನೋಡಿ, ನಮಗೆ ಹೋಟ್ಲು ಬಂದ್ ಮಾಡಿದ್ದೀವಿ, 1 ದಿವಸ ಇಲ್ಲ 2 ದಿವಸ. ನಮಗೆ ನಷ್ಟನೇ. ನಾವು ಬಾಡಿಗೆ ಕಟ್ಟಬೇಕು, ಬಾಡಿಗೆದಾರ ನಾವು, ಸ್ವಂತರಲ್ಲ. ಆಮೇಲೆ ಕೆಲಸಗಾರಿಗೆ ಸಂಬಳ ಕೊಡಬೇಕು. ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅಷ್ಟೇ. ಇವತ್ತು ನಿನ್ನೆಯಿಂದ ಬಂದ್ ಮಾಡಿದ್ದೀವಿ. ನಾವು ಎಲ್ಲ ಕಡೆಗೆ ಹುಡುಕಿದ್ವಿ. ಆಫೀಸ್ಗೆ ಬಂದ್ವಿ, HP ಆಫೀಸಿಗೆ, ಸೂರ್ಯ ಆಫೀಸಿಗೆ. ಎಲ್ಲೂ ಕಮರ್ಷಿಯಲ್ ನಮಗೆ ಕೊಡ್ತಿಲ್ಲ. ಹ್ಞೂ ಸರ್, ನಮಗೆ ಜೀವನೋಪಯೋಗಕ್ಕೆ ಇದು ಒಂದೇ ಇರೋದು. ಇದನ್ನ ಬಿಟ್ಟರೆ ಬೇರೆ ಯಾವುದೋ ಉಪಯೋಗ ಗೊತ್ತಿಲ್ಲ ನಮಗೆ. ಒಂದು ಕೆಲಸ ಮಾಡಬೇಕು, ಇಲ್ಲ ವ್ಯಾಪಾರ ಮಾಡಬೇಕು. ಇದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಸರ್ ನಮಗೆ. ಸಿಲಿಂಡರ್ ಕೇಳಿದ್ರೆ ಸಪ್ಲೈ ಇಲ್ಲ ಅಂತಾರೆ. ಆಮೇಲೆ ಯಾವಾಗ ಬರುತ್ತೆ ಅಂತಲೂ ನಿರ್ದಿಷ್ಟವಾಗಿ ಇಂಥ ದಿವಸ ಸಿಗುತ್ತೆ ಅಂತ ಯಾರು ಹೇಳ್ತಾ ಇಲ್ಲ ನಮಗೆ. ಹಾಗಾಗಿ ನಾವು ಈಗ ರಜಾ ಮಾಡಿದ್ದೀವಿ ಸರ್. ನಮಗೆ ತೊಂದರೆ ಆಗುತ್ತೆ. ಈಗ ನಾವು ಬಾಡಿಗೆ ಕಟ್ಟಿ ಜೀವನ ಮಾಡಬೇಕು.